ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಸುನಿಲ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿಲ್ಲಿ ಮಕ್ಕಳಿಗೆ ನಾನು ಯಾವ ರೀತಿ ಹಿಟ್ಟನ್ನು ಬಿಡಿಸ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸೇರಾಗುವಷ್ಟು ರಾಗಿನ ನೀಟಾಗಿ 2-3 ಸಲ ನೀಟಾಗಿ ತೊಳ್ಕೊಂಡು, ಮತ್ತು ಗೋಧಿ 1 kgಯಷ್ಟು, ಮತ್ತು ಅಕ್ಕಿನೂ ಕೂಡ ಒಂದು ಸೇರಿನಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ತಗೊಂಡು ಎಲ್ಲನೂ ನೀಟಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಪಿಸ್ತಾ, ಕಡಲೆಬೇಳೆ, ಸಬ್ಬಕ್ಕಿ, ಬಾದಾಮಿ, ಗೋಡಂಬಿ, ಕಡಲೆ ಬೀಜ, ಕಡಲೆ, ಹೆಸರು ಕಾಳು, ಸ್ವಲ್ಪ ಕಲ್ಸಕ್ಕರೆ, ಮತ್ತು ಇದರಲ್ಲಿ ಸ್ವಲ್ಪ ಮೆಂತ್ಯ, ಜೀರಿಗೆ, ಮೆಣಸು, ಅಜ್ವಾನ, ಓಂಕಾಳು, ಮತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಬಳಸ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಫಸ್ಟು ಒಂದು ಸ್ವಲ್ಪ ಡ್ರೈ ರೋಸ್ಟ್ನ ಮಾಡ್ಕೊಬೇಕಾಗುತ್ತೆ. ಕೆಲವೊಂದು ಡ್ರೈ ಫ್ರೂಟ್ಸ್ಗಳಿಗೆ ಸ್ವಲ್ಪ ಗೀನ ಬಳಸ್ಕೊಂಡು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಬನ್ನಿ ನೋಡೋಣ ಯಾವ ರೀತಿ ರೋಸ್ಟ್ ಮಾಡಿಕೊಂಡು ನಾನು ಯಾವ ರೀತಿ ಬಿಡಿಸ್ಕೊತೀನಿ ಅಂತ. ಸೊ ನಾನಿಲ್ಲಿ ಎಲ್ಲ ಕಾಳುಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಹೋಗೋ ಥರ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಏನಕ್ಕೆ ಅಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ನಾವು ಈ ಥರ ಎಲ್ಲ ಕಾಳುಗಳನ್ನು ಹಾಕಬೇಕಾದ್ರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ಇದನ್ನು ಮಾಡೋದಕ್ಕಂತೂ ತುಂಬಾ ತಾಳ್ಮೆ ಇರಬೇಕು. ಏನಕ್ಕೆ ಬೇಗ ನಾವು ಜಾಸ್ತಿ ಫ್ಲೇಮ್ ಕೊಟ್ಕೊಂಡು ಬೇಗ ಸೀದೋಗೋ ಥರ ಮಾಡ್ಕೊಂಡ್ಬಿಡ್ತೀವಿ, ಬೇಗ ಫ್ರೈ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಆಗಲ್ಲ. ನಿಧಾನಕ್ಕೆ
ನಿಧಾನಕ್ಕೇ ಎಲ್ಲ ಸ್ಮೆಲ್ಲು ನೀಟಾಗಿ ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇನ್ನು ಡ್ರೈ ಫ್ರೂಟ್ಸ್ಗಳು ಬಂದು ಎಲ್ಲರೂ ಹೇಳೋ ಥರ ದೊಡ್ಡವ್ರಿಗಾಗಲಿ ಮಕ್ಳಿಗಾಗಲಿ ಯಾರಿಗಾಗಲಿ ಅದು ಒಂದು ಪ್ರೋಟೀನ್ಸ್ನ ಕೊಡುತ್ತೆ, ರಿಚ್ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು ಕಡಲೆ ಬೀಜ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಅದೆಲ್ಲ ತುಂಬಾ ಪ್ರೋಟೀನ್ ಫುಲ್ ಆಗಿರುವಂಥ ಪದಾರ್ಥಗಳು. ಇದನ್ನು ಕೂಡ ನಾವು ಹಾಕ್ಕೊಂಡು ನೀಟಾಗಿ ಮಾಡ್ಕೊಬೋದು. ಮತ್ತು ನಾನು ಈ ಮೆಂತ್ಯ, ಜೀರಿಗೆ, ಸೋಂಪು ಕಾಳು ಇದನ್ನೆಲ್ಲ ಅಜ್ವಾನ ಇದೆಲ್ಲ ಬಂದು ಒಂದು ಡೈಜೆಷನ್ಗೆ ಒಂದು ಪವರ್ ಕೊಡುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ. ಏನಕ್ಕೆ ಅಂದರೆ ನಾನು ಈ ಥರ ಎಲ್ಲ ಕಾಳುಗಳನ್ನ ಬಳಸ್ತಿರೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಬೇಗ ಡೈಜೆಸ್ಟ್ ಆಗುತ್ತೆ ಈ ಜೀರಿಗೆ, ಸೋಂಪು ಕಾಳು ಎಲ್ಲ ಬಳಸೋದ್ರಿಂದ. ಅವರು ತಿಂದ್ರೂ ಅಕಸ್ಮಾತು ಹೆಚ್ಚು ಕಡಿಮೆ ಆಗಿ ಹಸಿ ಸ್ಮೆಲ್ಲು ನೀಟಾಗಿ ಹೋಗದೆ ನಾವು ಇಟ್ಟು ಮಾಡ್ತಿದ್ದೀವಿ ಅಂದ್ರೂ ಅದನ್ನು ತಡ್ಕೊಳ್ಳೋ ಶಕ್ತಿ ಮಕ್ಕಳಿಗೆ ಇದೆಲ್ಲ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಎಲ್ಲ ಬಳಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಡಾಕ್ಟರ್ಸ್ಗಳು ಆ್ಯಕ್ಚುಲಿ ಆಫ್ಟರ್ 6 ಮಂತ್ಸು ಅವರು ಯಾವುದೇ ರೀತಿ ಹಿಟ್ಟನ್ನು ತಿನ್ನಿಸೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಹೌದು, ಅದು ಕೂಡ ತುಂಬಾ ಒಳ್ಳೆಯದು. ಏನಕ್ಕೆ ಅಂದರೆ ಕೆಲವೊಂದು ಮಕ್ಕಳಿಗೆ ಆ್ಯಕ್ಚುಲಿ 3 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಮಕ್ಕಳಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಪವರ್ ಇರುತ್ತೆ, ಬಟ್ ಕೆಲವೊಂದು ಮಕ್ಕಳಿಗೆ ಇರೋದಿಲ್ಲ. ಹಾಗಾಗಿ ಯಾರೂ ಬಿಫೋರ್ 6 ಮಂತ್ಸ್ ಯಾರೂ ಸಜೆಸ್ಟ್ ಮಾಡೋದಿಲ್ಲ. ನಾನಾದ್ರೂ ಅಷ್ಟೇ, ನಾನು 6 ಮಂತ್ಸ್ ಆದಮೇಲೆ ಸಜೆಸ್ಟ್ ಮಾಡ್ತೀನಿ. ಮತ್ತು ನಾವು ಅಂಗಡಿಯಲ್ಲಿ ಸಿಗುವಂತಹ ಸೆರಿಟ್ಗಳನ್ನ ಬಳಸ್ಕೊಬೋದು. ಅದು 1 ಪ್ಯಾಕೆಟ್ ಬಂದು 300 ರುಪೀಸ್ ಇರುತ್ತೆ. ಅದು 15 ಡೇಸ್ 1 ಮಂತಿಗೆ ಖಾಲಿ ಆಗ್ಬೋದು. ಸೊ ನಾವು ಈ ಥರ ಎಲ್ಲ ಒಟ್ಟಿಗೆ ತಂದು ನಾವೇ ಮನೆಯಲ್ಲಿ ಪೌಡ್ರು ಬಿಡಿಸ್ಕೊಳ್ಳೋದ್ರಿಂದ ತುಂಬ ತಿಂಗಳು ಬರುತ್ತೆ. ಮತ್ತು ನಮಗೂ ಕೂಡ ನಾವು ಏನೇನು ಹಾಕಿದ್ದೀವಿ ಅಂತ ನಮಗೂ ಗೊತ್ತಿರುತ್ತೆ, ನೀಟಾಗಿ ಮಾಡಿದ್ದೀವಿ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದು ಒಂದು ದೊಡ್ಡ ಕೆಲಸ ಅಲ್ಲ. ಸೊ ನಮ್ಮ ಮಕ್ಕಳಿಗೆ ಒಂದು ಹೆಲ್ದಿಯಾಗಿ ರಿಚ್ ಪ್ರೋಟೀನ್ಸ್ನ ಕೊಡೋದಕ್ಕೆ ನಾವು ಕೆಲವೊಂದಿಷ್ಟು ಸಮಯಗಳನ್ನ ಕಳೆಯೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಪಿಸ್ತಾ ಎಲ್ಲ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಕೊಡಿ, ಏನೂ ಆಗಲ್ಲ. ಮತ್ತು ನಾನಿಲ್ಲಿ ಬಳಸಿರುವಂಥ ಅಷ್ಟೇ ಪದಾರ್ಥಗಳನ್ನ ನೀವು ಹಾಕ್ಕೊಬೇಕು ಅಂತ ಏನಿಲ್ಲ. ನನಗೆ ಎಷ್ಟು ತಿಳಿದಿದೆಯೋ ನಾನು ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇದಕ್ಕಿಂತ ಹೆಚ್ಚಾಗಿರೋವಂಥದ್ದು, ಇದಕ್ಕಿಂತ ಆಗಿರೋವಂಥದ್ದು ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಕೂಡ ಸೇರಿಸ್ಕೊಬೋದು. ಸೊ ನಾನು ನನಗೆಷ್ಟು ಗೊತ್ತಿದೆ ಅಷ್ಟನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಮಖಾನ ಕೂಡ ಸೇರಿಸ್ಕೊಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಬಟ್ ನನಗದು ಸಿಗಲಿಲ್ಲ. ಸೊ ಹಾಗಾಗಿ ನಾನು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡೋಕ್ಕೋದ್ರೆ ಕಾಳುಗಳು ಹಾಕಿರೋದ್ರಿಂದ ನಾವು ಸ್ವಲ್ಪ ಮೆತ್ತೆ ಇಟ್ಟು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಆರಲಿಕ್ಕೆ ಬಿಟ್ಟು ಆಮೇಲಿಂದ ಇಟ್ಟು ಬಿಡಿಸ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೀಟಾಗಿ ರಾಗಿ, ಅಕ್ಕಿ, ಗೋಧಿ ಎಲ್ಲ ನೀಟಾಗಿ ಒಣಗಿದೆ. ಆ್ಯಕ್ಚುಲಿ ಇದನ್ನು ನಾವು ತುಂಬ ಬಿಸಿಲಲ್ಲೂ ಒಣಗ್ಸೋಕ್ಕೆ ಹೋಗಬಾರ್ದು. ಸ್ವಲ್ಪ ನೆರಳು, ಸ್ವಲ್ಪ ಬಿಸಿಲು. ಅಕಸ್ಮಾತ್ ನಾವು ಏನದ್ರ ಮೇಲೆ ಹಾಕಿರ್ತೀವಿ ಅದ್ರ ಮೇಲೆ ಒಂದು ತೆಳುವಾದಂಥ ದುಪ್ಪಟ್ಟನ್ನು ಹಾಕಿ ಅದ್ರ ಮೇಲೆ ನಾವು ನೀಟಾಗಿ ಒಣಗಿಸ್ಕೊಬೇಕಾಗತ್ತೆ. ಸೊ ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫ್ರೈ ಮಾಡಿರುವಂಥ ಐಟಮ್ಸ್ಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪೌಡ್ರನ್ನ ಬಿಡಿಸ್ಕೊಂಡು ಬರ್ತೀನಿ. ಸೊ ಫೈನಲಿ ನಾನು ಹಿಟ್ಟನ್ನ ಬಿಡಿಸಾಯಿತು. ಇದು ಬಿಡಿಸಾದ್ಮೇಲೆ ನಮಗೆ ಇಷ್ಟೇ ಕೆಲಸ ಮುಗಿಯಲ್ಲ. ಇಲ್ಲಿವರೆಗೂ ಮಾಡಿದ್ವಲ್ಲ ಅದು ಅಷ್ಟು ಕೆಲಸ ಅನಿಸಲ್ಲ. ಬಟ್ ಈ ಹಿಟ್ಟನ್ನು ಬಿಡಿಸಾದ್ಮೇಲೆ ಅದನ್ನು ಇಟ್ಕೊಬೇಕಲ್ಲ, ಅದು ತುಂಬಾ ಹೆವಿ ಕೆಲಸ ಅನಿಸುತ್ತೆ. ತುಂಬಾ ಟೈಮ್ ಹಿಡಿಯುತ್ತೆ ಆ ಕೆಲಸಕ್ಕೆ. ನಾವು ಇದಕ್ಕೆ ಒಂದು ತೆಳುವಾಗಿರುವಂಥ ಒಂದು ದುಪ್ಪಟ್ಟನ್ನು ತಗೊಂಡು ಅದ್ರ ಮೇಲೆ ನಾವು ಹಿಟ್ಟನ್ನು ಹಾಕಿ ನೀಟಾಗಿ ಅದ್ರ ತರಿ ಏನಿರುತ್ತೆ, ರಾಗಿದಾಗಿರ್ಬೋದು, ಗೋಧಿದಾಗಿರ್ಬೋದು, ಕಾಳುಗಳದ್ದು ಸಿಪ್ಪೆ ಏನಾಗಿರ್ಬೋದು, ಅದು ತುಂಬಾ ತರಿ ಇರುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಒಂದು ನೀಟಾಗಿ ಅಂದರೆ
ಪೂರ್ತಿ ಇಟ್ಟು ಹೋಗಬಾರ್ದು ಅಥವಾ ಹಿಟ್ಟೇ ಬರದೇ ಇರೋ ಥರ ಇರಬಾರ್ದು. ಆ ರೀತಿ ಒಂದು ತೆಳುವಾದ ಬಟ್ಟೆನ ತಗೊಂಡು ನಾವು ಈ ರೀತಿ ಬಿಡಿಸ್ಕೊಬೇಕಾಗತ್ತೆ. ನೋಡಿ ಅಲ್ಲಿ ಎಷ್ಟು ತರಿ ಬರ್ತಾ ಇದೆ. ಸೊ ಆ ತರಿಯೆಲ್ಲ ನಾವು ಹಾಗೆ ತಿನ್ನಿಸ್ತೀವಿ ಅಂತ ಹೋದರೆ ಕೆಲವೊಂದು ಮಕ್ಕಳಿಗೆ ಆಗಲ್ಲ, ಹೊಟ್ಟೆ ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಆ ತರಿನ ನಾವು ನೀಟಾಗಿ ಒಗಿಸ್ಕೊಬೇಕಾಗುತ್ತೆ. ನಾನು ಒಬ್ಬಳೇ ಇದನ್ನು ಪೌಡ್ರ್ ಮಾಡಿ ನೀಟಾಗಿ ಇದು ಮಾಡ್ತೀನಿ ಅಂತ ಆಗಿದ್ದರೆ ನಾನು 3 ದಿನ ಆಗಿದ್ರೂ ಸೋಸ್ತಾ ಇರಲಿಲ್ಲ. ಬಟ್ ನನಗೆ ಮಮ್ಮಿ ಜೊತೆಲಿದ್ದರು, ಅವ್ರು ಇರೋದ್ರಿಂದ ನನಗೆ ಒಂದೇ ದಿನಕ್ಕೆ ಕೆಲಸ ಮುಗೀತು ಅಂತ ಹೇಳ್ಬೋದು. ಸೊ ಈ ಥರ ಹಿಟ್ಟನ್ನ ಬಿಡಿಸ್ಕೊಳ್ಳೋದ್ರಿಂದ ತುಂಬಾ ಒಂದು 2 ಮಂತ್ಸ್ 3 ಮಂತ್ಸ್ ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊತೀರಾ ಅಷ್ಟು ನಿಮಗೆ ತಿಂಗಳುಗಳು ಡಿಪೆಂಡ್ ಆಗುತ್ತೆ. ಸೊ ನಾನು ಮಾಡಿಸಿರೋ ಹಿಟ್ಟು ಒಂದು 2 ಮಂತ್ಸ್ ಆದರೂ ಬರುತ್ತೆ. ಸೊ ಹಾಗಾಗಿ ನಾವು ತಿಂಗಳ ಅಥವಾ 15 ದಿನಕ್ಕೊಂದು ಸಲ ಅಂಗಡಿಯಲ್ಲಿ ಹಿಟ್ಟು ತರಿಸ್ಕೊಳ್ಳೋದಕ್ಕಿಂತ ಈ ಥರ ನಾವೇ ಒಂದು ಸಲ ತಂದು ಬಿಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಅಥವಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.